ಕ್ವಶನ್ ನಂಬರ್ 28ರಲ್ಲಿ ಎರಡು ಪ್ರಶ್ನೆಗಳದಾವ. ಇದು ಒಂದು ಪ್ರಶ್ನೆ, ಇದು ಅಲ್ಲದೆ ಇನ್ನೊಂದು ಪ್ರಶ್ನೆ ಬರ್ತದೆ. ಅಥವಾ ಅದು ಇದನ್ನರೇ ಬಿಡಿಸ್ರಿ, ಇಲ್ಲ ಅದನ್ನರೇ ಬಿಡಿಸ್ರಿ. ನಾವು ಎರಡೂ ಬಿಡಿಸಿ ತೋರಿಸ್ತೀನಿ ಅಂತ. ಸೈನ್ ಎ ಅಪಾನ್ 1 ಮೈನಸ್ ಕಾಟ್ ಎ ಪ್ಲಸ್ ಕಾಸ್ ಎ ಅಪಾನ್ 1 ಮೈನಸ್ ಟ್ಯಾನ್ ಎ ಈಕ್ವಲ್ ಟು ಸೈನ್ ಎ ಪ್ಲಸ್ ಕಾಸ್ ಎ ಎಂದು ಸಾಧಿಸಿ ಅಂತ. ಅಂದರೆ ಎಡಭಾಗಕ್ಕೆ ಬಲಭಾಗವು ಸಮವಾಗಿದೆ ಅಂತ ಹೇಳಬೇಕಾಗ್ಯದ. ಅಂದರೆ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್. ಏನು ಎಲ್ ಎಚ್ ಎಸ್ ಏನು ಹೇಳ್ತದೆ ನೋಡ್ರಿ? ಎಲ್ ಎಚ್ ಎಸ್ ಏನದ ನೋಡ್ರಿ? ಸೈನ್ ಎ ಅಪಾನ್ 1 ಮೈನಸ್ ಕಾಟ್ ಎ ಪ್ಲಸ್ ಕಾಸ್ ಎ ಅಪಾನ್ 1 ಮೈನಸ್ ಟ್ಯಾನ್ ಎ ಅಂತ. ಏನು ಮಾಡಬೇಕು ಇದನ್ನು? ಕಾಟ ಮತ್ತು ಸೈನವನ್ನು ಬಂದಾಗ ಏನು ಮಾಡಬೇಕಂತ ಹೇಳಿದ್ದೆ ನಾನು ನಿಮ್ಗೆ. ಸೈನ್ ಎ ಅಪಾನ್ 1 ಮೈನಸ್ ಕಾಟ್ ಏನು ಹೆಂಗೆ ಬರ್ತೀವಿ? ಕಾಸ್ ಎ ಅಪಾನ್ ಸೈನ್ ಎ ಹೆಂಗೆ ಬರ್ತೀವಿ? ಕಾಸ್ ಎ ಅಪಾನ್ ಸೈನ್ ಎ ಬರ್ತೀವನಿಲ್ಲ? ಪ್ಲಸ್ ಕಾಸ್ ಎ ಅಪಾನ್ 1 ಮೈನಸ್ ಟ್ಯಾನ್ ಏನು ಹೆಂಗೆ ಬರ್ತೀವಿ? ಸೈನ್ ಎ ಅಪಾನ್ ಕಾಸ್ ಎ. ಸೈನ್ ಎ ಅಪಾನ್ ಕಾಸ್ ಎ ಈ ಥರನಾಗಿ ಬರ್ಕೋಬೋದು. ಬರ್ಕೊಂಬಂದಾಗ ನೋಡ್ರಿ, ಇಲ್ಲಿ ಕೆಳಗೆ ಒಂದು ಭಿನ್ನರಾಶಿ ಬಂತು. ಈಕ್ವಲ್ ಟು ಸೈನ್ ಎ ಅಪಾನ್ ಇಲ್ಲಿ ಒಂದದ ಒಂದು ಅಪಾನ್ ಬಂದು ಕೆಳಗೆ ಏನು ಇಲ್ಲಿ ಕೆಳಗೆ ಒಂದಿದ್ದೇ ಇರ್ತದೆ. ಅಂದರೆ ಊರೇ ಗುಣಾಕಾರ ಮಾಡಿಬಿಡ್ರಿ. ಲಸ ಎಷ್ಟು ಬಂತು? ಸೈನ್ ಎ ಒಂದಲೇ ಸೈನ್ ಎ ಮೈನಸ್ ಒಂದು ಇದು ಕೆಳಗೆ ಇಲ್ಲಿಕ್ಕೆ ಒಂದಿರ್ತದೆ, ಅದರಿಂದ ಇದು ಗುಣಾಕಾರ 1 ಅಪಾನ್ ಕಾಸ್ ಎ ಅಂದ್ರೆ ಕಾಸ್ ಎ ಪ್ಲಸ್ ಇಲ್ಲಿ ಕಾಸ್ ಎ ಅಪಾನ್ ಇಲ್ಲಿ ಲಸ ಎಷ್ಟು ಬಂತು? ಕಾಸ್ ಎ ಬಂತು. ಇಲ್ಲಿ ಕೆಳಗಿನ ಬಂದಿರ್ತದ, ಹೌದಲ್ಲ? ಈ ಕೆಳಗಿನ ಒಂದರಿಂದ ಸೈನಕ್ಕೆ, ಕಾಸ್ ಎದಿಂದ ಮೇಲಿನ ಒಂದಕ್ಕೆ ಮಲ್ಟಿಪ್ಲಿಕೇಶನ್ ಆಗಬೇಕು ಅಂದಾಗ ಕಾಸ್ ಇಂಟು 1 ಏನಾಯಿತು? ಕಾಸ್ ಎ. ಕೆಳಗಡೆ ಏನಿಲಿಕ್ಕೆ ಬಂದಿರ್ತದ ಅದರಿಂದ ಗುಣಾಕಾರ ಚಿಹ್ನೆ ಮೈನಸ್ ಹಾಕ್ಕೊಂಡು ಒಂದು ಸೈನ್ ಎಲೆ ಸೈನ್ ಎ ಇಷ್ಟಾಯಿತು. ಇನ್ನೇನು ಮಾಡಬೇಕು? ಇದನ್ನು ಈ ಕಡೆ ತೊಗೊಂಡೋಗಮ್ಮ. ಸೈನ್ ಎ ಅಪಾನ್ ಸೈನ್ ಎ ಮೈನಸ್ ಕಾಸ್ ಎ ಪ್ಲಸ್ ಕಾಸ್ ಎ ಇಂಟು ಸೈನ್ ಎ. ಸೈನ್ ಎ ಪ್ಲಸ್ ಕಾಸ್ ಎ ಅಪಾನ್ ಕಾಸ್ ಎ ಮೈನಸ್ ಸೈನ್ ಎ, ಕಾಸ್ ಎ ಮೈನಸ್ ಸೈನ್ ಎ ಇಂಟು ಕಾಸ್ ಎ. ಇಷ್ಟಾಯ್ತಾ? ಈಸ್ ಇಟ್ ಕ್ಲಿಯರ್? ಸೈನ್ ಎ ಮೇಲದ ಸೈನ್ ಎ ಇಂಟು ಸೈನ್ ಎ ಸೈನ್ ಸ್ಕ್ವೇರ್ ಎ ಅಪಾನ್ ಸೈನ್ ಎ ಮೈನಸ್ ಕಾಸ್ ಎ. ಸೈನ್ ಎ ಮೈನಸ್ ಕಾಸ್ ಎ ಪ್ಲಸ್ ಇಲ್ಲಿ ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ ಎ ಅಪಾನ್ ಕಾಸ್ ಎ
ಮೈನಸ್ ಸೈನ್ ಎ ಇಷ್ಟಾಯಿತು. ಇನ್ನೇನು ಮಾಡಬೇಕು, ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಇಲ್ಲಿ ಪ್ಲಸ್ ಸೈನ್ ಎ ಅದ, ಇಲ್ಲಿ ಮೈನಸ್ ಸೈನ್ ಎ ಅದ, ಇಲ್ಲಿ ಮೈನಸ್ ಕಾಸ್ ಎ ಅದ, ಇಲ್ಲಿ ಪ್ಲಸ್ ಕಾಸ್ ಎ ಅದ. ಅಂದಾಗ ನಾವೇನು ಮಾಡಬೇಕು, ಇಲ್ಲಿ ಪ್ಲಸ್ ಕಾಸ್ ಎ ಅದಲ್ಲ, ಇಲ್ಲಿ ಮೈನಸ್ ಕಾಸ್ ಎ ಅದ, ಪ್ಲಸ್ ಕಾಸ್ ಎ ಮಾಡ್ಕೋಬೇಕು. ಹೆಂಗೆ ಮಾಡ್ಕೋಬೇಕು ಅಂದ್ರೆ ಸೈನ್ ಸ್ಕ್ವಯರ್ ಎ ಅಪಾನ್ ಏನದಲ್ಲಿ ಸೈನ್ ಎ ಮೈನಸ್ ಕಾಸ್ ಎ. ಇಲ್ಲಿ ಪ್ಲಸ್ ಅದ, ಇದನ್ನು ನಾವು ಏನು ಮಾಡಬೇಕು, ಇಲ್ಲಿ ಮೈನಸ್ ಮಾಡ್ಕೋಬೇಕು. ಇಲ್ಲಿ ಮೈನಸ್ ಮಾಡ್ಕೊಂಡೇ ಬಂದ್ರೆ ಚಿಹ್ನವನ್ನು ಚೇಂಜ್ ಆಗ್ಬಿಡ್ತಾವೆ. ಈಸಿ ಮೆಥಡ್ ಇದು. ಅಂದಾಗ ಕಾಸ್ ಸ್ಕ್ವಯರ್ ಎ ಅಪಾನ್ ಏನದಿಲ್ಲಿ ಪ್ಲಸ್ ಕಾಸ್ ಇದ್ದಿದ್ದು ಏನೈತಿ, ಇಲ್ಲಿ ಮೈನಸ್ ಕಾಸ್ ಆಯಿತು, ಮೈನಸ್ ಕಾಸ್ ಎ. ಇಲ್ಲಿ ಪ್ಲಸ್ ಸೈನ್ ಮೈನಸ್ ಸೈನ್ ಇದ್ದಿದ್ದು ಪ್ಲಸ್ ಸೈನ್ ಎ ಆಯಿತಾ. ಇನ್ನೇನು ಮಾಡಬೇಕು, ಸೈನ್ ಸ್ಕ್ವಯರ್ ಎ ಅಪಾನ್ ಸೈನ್ ಎ ಮೈನಸ್ ಕಾಸ್ ಎ ಮೈನಸ್ ಈ ನಾವು ಅಲ್ಟರ್ನೇಟಿವ್ ಆಗಿ ಚೇಂಜ್ ಮಾಡ್ಕೋಬೋದಲ್ಲ ಈ ಸದ್ದ. ಕಾಸ್ ಸ್ಕ್ವಯರ್ ಎ ಅಪಾನ್ ಇಲ್ಲಿ ಪ್ಲಸ್ ಸೈನ್ ಎ ಅದ, ಪ್ಲಸ್ ಸೈನ್ ಎ ಹಿಂದೆ ಇರಲಿಕ್ಕೆ ಪ್ಲಸ್ ಇರ್ತದ, ಪ್ಲಸ್ ಕೊಟ್ಟಂಗಾಯ್ತು. ಇಲ್ಲಿ ಮೈನಸ್ ಕಾಸ್ ಎ ಇಷ್ಟಾಯ್ತಾ. ಇದನ್ನು ಸ್ವಲ್ಪ ನೋಡ್ಕೋರಿ ಏನಾಗ್ತದೆ. ಈಗ ಏನಾಯಿತು, ಇದು ಒಂದು ಭಿನ್ನರಾಶಿ ಬಂತು, ಇದು ಒಂದು ಭಿನ್ನರಾಶಿ ಬಂತು. ಈ ಸದ್ದ ಸಹ ಎಷ್ಟು ಬರ್ತದೆ, ಸೈನ್ ಎ ಮೈನಸ್ ಕಾಸ್ ಎನೇ ಬರ್ತದೆ. ಯಾಕೆ ಛೇದಗಳು ಒಂದೇ ಥರನಾಗೆ ಅದಾವೆ. ಈಕ್ವಲ್ ಟು ಎಷ್ಟದ, ಸೈನ್ ಎ ಮೈನಸ್ ಕಾಸ್ ಎ ಲಸ ಬಂತು. ಮೇಲೇನು ಉಳಿತು, ಸೈನ್ ಸ್ಕ್ವಯರ್ ಎ ಮೈನಸ್ ಕಾಸ್ ಸ್ಕ್ವಯರ್ ಎ ಇಷ್ಟು ಉಳಿತಾವನಿಲ್ಲ. ಇದು ಯಾವ ರೂಪದಲ್ಲಿ ಅದ, ಎ ಸ್ಕ್ವೈರ್ ಮೈನಸ್ ಬಿ ಸ್ಕ್ವೈರ್ ರೂಪದಲ್ಲಿ ಅದ. ಎ ಸ್ಕ್ವೈರ್ ಮೈನಸ್ ಬಿ ಸ್ಕ್ವೈರ್ ರೂಪದಲ್ಲಿ ಇದು ಬಂದದಪ್ಪ ಅಂದ್ರೆ ಇದ್ರದ್ದು ಕ್ವಶನ್ ಏನಾಗಿರ್ತದೆ, ಎ ಪ್ಲಸ್ ಬಿ ಎ ಮೈನಸ್ ಬಿ ಇರ್ತದೆ. ಎ ಪ್ಲಸ್ ಬಿ ಎ ಮೈನಸ್ ರೂಪ ಇಟ್ಕೊಂಡು ಕಂಟಿನ್ಯೂ ಮಾಡಿದರೆ ನಮ್ಮದು ಮುಗಿತು ಕೆಲಸ. ಹೌದಾ. ಈಗಾರೆ ಬೋರ್ಡ್ ಫುಲ್ ಆಯಿತು. ಹೆಂಗೆ ಮಾಡೋದು, ಬೋರ್ಡನ್ನು ಸ್ವಲ್ಪ ಕಡೆ ಕ್ಲೀನ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ತೀನಿ ಅಂತ. ಏನಾಯ್ತಿದು, ಎ ಸ್ಕ್ವೈರ್ ಮೈನಸ್ ಬಿ ಸ್ಕ್ವೈರ್ ರೂಪದಲ್ಲಿ ಅದ. ಇದು ಆನ್ಸರ್ ಆಗಿ ಬಂತು. ಅಂದರೆ ಇದು ಕ್ವಶನ್ ಏನಿತ್ತು, ಏನದು ಇದು, ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿ ಹಿಂಗೆ ಇದನ್ನು ಬಿಡಿಸ್ದಾಗ ಏನು ಬರ್ತದೆ, ಎ ಸ್ಕ್ವೈರ್ ಮೈನಸ್ ಬಿ ಸ್ಕ್ವೈರ್ ರೂಪದಲ್ಲಿ ಅದ. ಈ ರೂಪದಲ್ಲಿ ಇದು ಅದ, ಸೈನ್ ಸ್ಕ್ವೈರ್ ಎ ಮೈನಸ್ ಕಾಸ್ ಸ್ಕ್ವೈರ್ ಎ ಅದ. ಅಂದ್ರೆ ನಾವು ಈ ರೂಪಕ್ಕೆ ನಾವು ತರ್ಬೋದಲ್ಲ. ನಾವು ಈ ರೂಪದಲ್ಲಿ ಇಟ್ಕೊಂಡು ಮುಂದುವರಿಯೋಣಂತ ಅಂದಾಗ ಇದು ಎ ಆಯಿತು, ಇದು ಬಿ ಆಯಿತು. ಅಂದಾಗ ಏನಾಗ್ತದೆ ಹೇಳ್ರಿ ನೋಡೋಣ. ಸೈನ್ ಎ ಪ್ಲಸ್ ಕಾಸ್ ಎ, ಸೈನ್ ಎ ಪ್ಲಸ್ ಕಾಸ್ ಎ ಅಂದಾಗ ಏನಾಯ್ತಿದು, ಎ ಪ್ಲಸ್ ಬಿ, ಆಮೇಲೆ ಎ ಮೈನಸ್ ಬಿ ಅಂದ್ರೆ ಸೈನ್ ಎ ಮೈನಸ್ ಕಾಸ್ ಎ. ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಅಂದರೆ ನಾವು ಈ ಥರನಾಗಿ ಬರ್ಕೊಂಡಿವಿ. ಇನ್ನು ಛೇದದಲ್ಲಿ ಏನದ, ಸೈನ್ ಎ ಮೈನಸ್ ಕಾಸ್ ಎ ಅದ. ಏನದಲ್ಲಿ ಸೈನ್ ಎ ಮೈನಸ್ ಕಾಸ್ ಎ ಅದ. ಸೈನ್ ಎ ಮೈನಸ್ ಕಾಸ್ ಎ, ಸೈನ್ ಎ ಮೈನಸ್ ಕಾಸ್ ಎ ಕ್ಯಾನ್ಸಲ್ ಆಯಿತು. ಏನು ಉಳಿತಿಲ್ಲಿ,
ಹಾಂ ಸೈನ್ ಎ ಪ್ಲಸ್ ಕಾಸ್ ಎ ಉಳಿತು. ಸೈನ್ ಎ ಪ್ಲಸ್ ಕಾಸ್ ಎ ಅಂದರೆ ಏನು? ಆರ್ ಎಚ್ ಎಸ್ ಆದನಿಲ್ಲೋ, ಬಲಭಾಗದಲ್ಲಿ ಆದನಿಲ್ಲೋ. ಇದೇನಾಯಿತು? ಆರ್ ಎಚ್ ಎಸ್ ಆಯಿತು. ದೇರ್ ಫೋರ್ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್. ಹೌದಲ್ಲ? ಪ್ರೂವ್ ದ್ಯಾಟ್ ಎಂದು ಸಾಧಿಸಲಾಗಿದೆ ಅಂತ ಹೇಳಿಬಿಟ್ರೆ ನಮ್ಮ ಪ್ರಶ್ನೆಯನ್ನು ಮುಗೀತು. ನೋಡ್ಕೋಬೇಕು, ಬರಲಾರ್ದನ್ನು ಕೇಳಬೇಕು.